ಸಾಯಿಸಿದ್ರೆ ಸತ್ತೋಗ್ಬಿಡ್ತಿದ್ದೆ. ಆದ್ರೆ ಈ ತರ ಶಿಕ್ಷೆ ಏನೋ ಕೊಟ್ರಿ, ನೀವು ಮಾಡಿದ ನ್ಯಾಯನಾ? ಏಯ್, ನೀನ್ ಮಾಡಿದ ನ್ಯಾಯ ಏನು? ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಏನ್ ಬೆಲೆ ಇದೆ ಅಂತ ಗೊತ್ತಾ ನಿನಗೆ? ಭೂಮಿನ ತಾಯಿ ಅಂತ ಕರಿತೀವಿ, ಪ್ರಕೃತಿನ ದೇವತೆ ಅಂತ ಕರಿತೀವಿ, ಕಾವೇರಿ, ಯಮುನೆ, ಗಂಗಾ ಅಂತೆಲ್ಲ ಹೋಲಿಸ್ತೀವಿ. ಆದ್ರೆ ನೀನು ಇಂಥ ಹೆಣ್ಣಿಗೆ ಅಂತ ಅನ್ಯಾಯ ಮಾಡಿದ್ಯಾ. ನೀನು ಮಾಡಿದ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ. ನಿಮ್ಮಂತ ಅಯೋಗ್ಯರು ಗಂಡ್ಸು ಗಂಡ್ಸು ಅಂತ ಅನ್ಕೊಂಡು 6 ವರ್ಷದ ಹುಡುಗಿನೂ ಬಿಡ್ತಾ ಇಲ್ಲ, 60 ವರ್ಷದ ಮುದುಕಿನೂ ಬಿಡ್ತಾ ಇಲ್ಲ. ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ಕಾಮ ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಚಿಕ್ಕಮ್ಮ, ನಿಮ್ಮ ದೊಡ್ಡಮ್ಮ ಅನ್ನೋದನ್ನ ಮರೆತು ಬಿಟ್ಟು ನಿಮ್ಮ ಗಂಡಸ್ತನವನ್ನ ತೋರಿಸ್ತೀರಾ? ನಾನು ತಪ್ಪು ಮಾಡ್ಬಿಟ್ಟೆ ಕಣೆ, ನನ್ ಕ್ಷಮಿಸ್ಬಿಡೆ. ಸಾಯ ತನಕ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಣೆ. ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಮಾಡ್ಬಾರ್ದು ಅಂತ ಇವಾಗ ಅರ್ಥ ಆಯ್ತು. ಗುಡ್, ವೆರಿ ಗುಡ್. ಹೇಳೋಕಂದ ಮೇಲೆ ಹೇಳು. ನೋಡು ಸಣ್ಣ, ಈ ಭೂಮಿ ಮೇಲೆ ಕಣ್ಣು ಕಾಣದೇ ಇರೋದು 2 ಮಾತ್ರ. ಒಂದು ದೇವರು, ಇನ್ನೊಂದು ಪ್ರೀತಿ. ಅವೆರಡನ್ನು ಆರಾಧಿಸಿದಾಗ ಮಾತ್ರ ಅದ್ರ ಅನುಭವ ಆಗೋದು. ಇದನ್ನ ನಾನು ನಿನಗೆ ಕೊಟ್ಟಿದ್ದೀನಿ, ತಗೊಂಡೋಗ ಕಾಪಾಡ್ಕೋ. ನೀನ್ ತುಂಬಾ ಒಳ್ಳೆನಾಗಿದ್ಯಾ, ನಿನ್ಗೊಂದು ಗಿಫ್ಟ್ ಕೊಡ್ತಾ ಇದೀನಿ. ಏನ್ಲ ಕರಿಯ? ನೋಡ, ನಿನ್ಗೇನು ಆಗಿಲ್ಲ, ನಾರ್ಮಲ್ ಇದೆಯಾ. ಇದೆಲ್ಲ ನಾವು ಮಾಡಿ ಫಿಟ್ಟಿಂಗು, ನೀನ್ ತಲೆಗೆ ಹಾಕೊಂಡ್ಬಿಟ್ಟೆ ಅಷ್ಟೇ. ಈ ಹುಡುಗಿ ನನ್ನ ಸರಿಯಾಗಿ ನೋಡ್ಕೊಳ್ತಿದ್ರೆ ಪರ್ಮನೆಂಟ್ ಆಗಿ ಸೌದಿ ಅರೇಬಿಯಾಗೆ ಹೋಗೈತೆ, ಹುಷಾರು. ಹಾ ಆಯ್ತಾಯ್ತಾ, ಓಕೆ. ಓವರ್ ಆಗಿ ತಿಂದ್ರೆ ವಾಮಿಟ್ ಆಗುತ್ತೆ, ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಆಗ್ತಾರೆ, ಓವರ್ ಆಗಿ ಕುಡಿದ್ರೆ ಪಿವೋಟ್ ಆಗ್ತಾರೆ. ಅವರು ನಿನ್ನ ಡೀಲ್ ಮಾಡಕ್ಕೆ ಹೇಳಿದ್ರು, ನಾನು ಅವ್ರನ್ನೇ ಡೀಲ್ ಮಾಡಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಬರ್ತಾ ಹೊಸೂರು ರೋಡಲ್ಲಿ BMW ಶೋರೂಮ್ ನೋಡಿದೆ, ಒಳ್ಳೆ 5 ಸೀರೀಸ್ ಗಾಡಿ ಇತ್ತು. ನಮ್ಮ ಅಕ್ಕನ ಮಗಳ ಮದುವೆಗೆ ಪ್ರೆಸೆಂಟ್ ಮಾಡಬೇಕು. ಅದು ತಕ್ಷಣ ಮತ್ತೆ ದುಡ್ಡ ಮೋಸ ಅನ್ಸಲ್ವಾ? ನಿನ್ ಪಾಪ ಅನ್ಸಲ್ವಾ? ಲೇ, ಯಾವ್ದೋ ಮೋಸ ಪಾಪ ಪುಣ್ಯ, ನೀವೇನು ನಿಯತ್ತಾಗಿ ದುಡಿತಾ ಇದ್ದೀರಾ? ನೋಡಲೇ, ದುಡ್ಡಿನ ಮುಂದೆ ಯಾವ ಸ್ನೇಹ ಸಂಬಂಧ ಕಥೆಗಳು ಯಾವುದೂ ಇಲ್ಲ. ಐ ಆಮ್ ಪ್ಯೂರ್ಲಿ ಎ ಬಿಸ್ನೆಸ್ ಮ್ಯಾನ್. ಎತ್ತಪ್ಪ ದುಡ್ಡು, ಊರನ್ನೇ ಮುಂಡಾಯಿಸಿ ದುಡ್ಡು ತಗೊಂತೀರಾ? 1% ನನಗೆ ಕೊಡ್ರ? ಲೇ, ಇವಾಗೇನು ಕೊಡ್ತೀರಾ ಇಲ್ವೇನ್ರಪ್ಪ? ಸುಮ್ಮನೆ ಆವಾಗಿಂದ ಮುಖ ನೋಡಿಕೊಂಡು ನೀವೆಲ್ಲ ನರ್ಕಕ್ಕೆ ಹೋಗೋದು. ನನಗಿಂತ ಮುಂಚೆ ನೀನು ಅಲ್ಲಿರ್ತೀಯ ಬಾರಲು. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು. ನಿನ್ನನ್ನು ನೀನು ನಂಬು, ಪ್ರಪಂಚದಲ್ಲಿ ಯಾವನೂ ನಂಬಕೋಬೇಡ. ನಿನ್ನನ್ನೇ ಸುತ್ತವನಲ್ಲ, ಈ ಕರಿ ನಾಯಿನೂ ಸೇರಿಸಿ ಹೇಳ್ತಾ ಇದ್ದೀನಿ. ಬಂದ ನೋಡು, ಕೊಡಲು ತಗ. ಎಲ್ಲ ಕರೆಕ್ಟ್ ಇದೆಯಾ? ಒಂದ್ ಹೇಳ್ತೀನಿ ಕೇಳ. ಹೇಳಪ್ಪ. ನಾವ್ ಏನೇ ಮಾಡಿದ್ರು ಜನ ನಮ್ಮನ್ನ ದೇವ್ರು ಅಂತಾರೆ, ನಿನ್ನ ಕಳ್ಳ ಅಂತಾರೆ. ನಾನು ಕಳ್ಳ ಆಗಿರೋದೇ ನಿಮ್ಮಿಂದ ಕಂಡ್ರು. ದುಡ್ಡು ದುಡ್ಡು ಅಂತ ಸಾಯ್ತಾನೆ. ಫ್ರೆಂಡ್ಶಿಪ್ ಮರ್ಯಾದಿನೇ ಇಲ್ವಾ? ಇವನಿಗಿಂತ ಲಾನ್ ಸ್ವಾಮಿನೇ ಮೇಲು. ಹೋಗಲೇ ಹೋಗ. ಹಣ ಹಣವೆಂದು ಸಾಯಬೇಡ, ಹಣದಿಂದ ನಿನ್ನ ಹೆಣವನ್ನು ಮುಚ್ಚುವರೆ. ಬದುಕನ್ನು ಸಾರ್ಥಕಗೊಳಿಸು, ಅವಿವೇಕಿಯಾಗಬೇಡ, ವಿವೇಕಿಯಾಗುವಂತ ಬಲ್ಲವರು ಹೇಳಿದ್ದಾರೆ. ಹಣ ಹಣವೆಂದು ಸಾಯಬೇಡ, ಹಣದಿಂದ ನಿನ್ನ ಹೆಣವನ್ನು ಮುಚ್ಚುವರೆ. ಬದುಕನ್ನು ಸಾರ್ಥಕಗೊಳಿಸು, ಅವಿವೇಕಿಯಾಗಬೇಡ, ವಿವೇಕಿಯಾಗು. ಹಾಳಾದ ಬುದ್ಧಿ ಒಂದೊಂದ್ಸಲಿ ಲದ್ದಿ ತಿಂದ್ಬಿಡುತ್ತೆ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ. ಇದೊಂದ್ಸಲಿ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ನನ್ನ ಉಸಿರಿಯೋರ್ಗು ನಿಮ್ಮ ಮನೆಯಲ್ಲಿ ಹಾರ್ಲಿಕ್ಸ್ ಕುಡಿತಾ ಪಗ್ಗನ ಈ ಥರ ನಿಯತ್ತಾಗಿರ್ತೀನಿ. ನಿನಗೆ ನಿಯತ್ತು ಅನ್ನೋದಿಲ್ಲ, ನಮ್ಮ ಹತ್ರ ನಿಯತ್ತಾಗಿರೋರಿದ್ದಾರೆ. ತಿರುಗಿ ನೋಡ್ದೆ ಇಲ್ಲಿಂದ ಹೊಂಟೋಯ್ತಾ ಇರು. ಈಗ ನೀವು ಅವ್ನು ನಂಬಿದಿರಲ್ಲ, ಅವನು ನನ್ಗಿಂತ ನಿಮಗೆ ಜಾಸ್ತಿ ಮೋಸ ಮಾಡಿಬಿಟ್ರೆ? ಅದು ಸರಿನೇ, ನಮ್ಮವರು ತುಂಬಾ ಬೆಳೀತಾವ್ರೆ. ಆಸೆ ಮನುಷ್ಯನ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ. ನೋಡಿ, ಹೊಸ ಡಾಕ್ಟರ್ಗಿನ್ನ ಹಳೆ ಕಾಂಪೌಂಡ್ರೆ ವಾಸಿ. ಹೌದು, ಈ ಪಗಡೆ ಆಟ ಆಡ್ಸೋದು ಹೆಂಗೆ? ಶಕುನಿನ್ ಇಟ್ಕೊಂಡ್ರೆ ಆಟ ನಮ್ದೆ. ಈ ಆಟದಲ್ಲಿ ನಿನ್ನ ನಂಬೋದಾದ್ರೂ ಹೆಂಗಯ್ಯ? ಇರ್ತೀನಿ ಬುದ್ಧಿ, ನಿಯತ್ತಾಗಿರ್ತೀನಿ ಬುದ್ಧಿ. ನಿಮ್ಮನೆ, ನನ್ನಾಣೆ.
ಇಷ್ಟ ಆಯ್ಕೆ ದೇವರಾಣೆ ನಿಯತ್ತಾಗಿರ್ತೀನಿ ಬುದ್ಧಿ. ಕುಡಿಯೋದು ನನಗೆ ಚಟ, ಆದರೆ ವೀಕ್ನೆಸ್ ಅಲ್ಲ. ಪವಿತ್ರವಾದ ಸ್ನೇಹಕ್ಕೆ ಮೋಸ ಮಾಡುವಂತೀರಾ? ನಾನು ಅವನು ಒಂದೇ ದೇಹ ಎರಡು ಪ್ರಾಣ. ಚಿಕ್ಕ ಮೀನನ್ನು ತಿಂದೆ ದೊಡ್ಡ ಮೀನು ಬದುಕೋದು. ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅದೇನೆ. ಕರ್ಮ ನೀನ್ ಮಾಡು, ಫಲಾನುಫಲ ನನಗ್ ಬಿಡು. ಈಗ ನಾನು ಹೇಳ್ತಾ ಇರೋದು ಅದನ್ನೇ. ಈಗ ನಾನು ಹೇಳ್ದಂಗೆ ನೀನು ಮಾಡು, ಮಿಕ್ಕದ್ದು ನನಗ್ ಬಿಡು. ಅವತ್ತು ಸಹಾಯ ಕೊಟ್ಟಿದ್ದನ್ನ ಬದುಕಿಸ್ತೋರು ನೀವು ಸಾಕಿದ ಮಗುಗೆ ನೀವೇ ವಿಷ ಕೊಡ್ತೀರಾ? ರಾಜಕೀಯ ಅನ್ನೋ ಪದಕ್ಕೆ ಸತ್ಯ, ನೀತಿ, ನಿಯತ್ತು, ಧರ್ಮ ಎಲ್ಲ ದೂರ ಕಣೋ. ಅದೇ ವಂಚನೆ, ಮೋಸ, ದಗ, ಕಪಟ, ತಟಪಟ ಎಲ್ಲ ಹತ್ರ. ಸ್ನೇಹಕ್ಕೋಸ್ಕರ ಜೀವ ಕೊಡಿಯನ್ನು ಕೊಟ್ಬಿಡ್ತೀನಿ, ಆದ್ರೆ ಈ ಕೆಲಸ ನನ್ನಿಂದ ಆಗಲ್ಲ. ಇಬ್ಬರು ಸಾಯಿಸ್ಬೇಕು ಅಂತ ಇದ್ದೆ, ಆದ್ರೆ ನೀನು ಕಿಲಾಡಿ. ಅದಕ್ಕೆ ನೀನೊಬ್ಬನ ಉಳಿಸ್ಕೊತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿನ ನಮಗಿಂತ ಎತ್ತರಕ್ಕೆ ಬೆಳೆಯಕ್ಕೆ ಬಿಡಬಾರ್ದು. ಅವರೇ ನಮಗೆ ಶತ್ರು ಆಗ್ಬಿಡ್ತಾರೆ. ನಿನಗೆ ಲೋಟದ ಜ್ಞಾನ ಜಾಸ್ತಿನೇ ವಿನಃ ಲೋಕ ಜ್ಞಾನ ಕಡಿಮೆ. ನಿನ್ನ ಸ್ನೇಹಿತ ಊಟ ಮಾಡಿದ್ರೆ ನಿನ್ಗೊಟ್ಟೆ ತುಂಬುತ್ತೇನೋ? ಅವನೊಬ್ಬ ವೇಸ್ಟ್ ಮಾಡಿ ಯಾವತ್ತೋ ಸಹಾಯ ಕೊಟ್ಟವನು. ಮೊದಲು ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು. ರಾಜು, ಡಾಲರ್ಸ್ ಕಾಲೋನಿಯಲ್ಲಿ 100/100 ಒಂದು ಮನೆ, ಡೈಲಿ ಖರ್ಚಿಗಾಗಿ ಡೈರಿ ಸರ್ಕಲ್ ನಲ್ಲಿ ಒಂದು ಪೆಟ್ರೋಲ್ ಬಂಕು, 25 ಎಕರೆ ಜಮೀನು. ಇದೇ ತರ ಕಂಟಿನ್ಯೂ ಮಾಡಿದ್ರೆ ವಿಧಾನಸೌಧದಲ್ಲಿ ಒಂದು ಕುರ್ಚಿ, ಆಮೇಲೆ MP, CM, PM ಎಲ್ಲ. ನೀನೇ ರಾಜ. ಪರಮ ಪೂಜ್ಯ ಶ್ರೀ 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 ಚಿಟ್ಟೇಸ್ವಾಮಿಗಳ ಪಾದಾರವಿಂದದಲ್ಲಿ ಪಡಮಾಡುತ್ತಾ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಪ್ರಳಯ ನಿಗ್ರಹಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ, ಕನ್ನಡ ನಾಡಿನ ಹಾಗೂ ಜನತೆಯ ಉದ್ಧಾರಕ್ಕಾಗಿ ಮುಂಬರುವ ಪೌರ್ಣಮಿಯಂದು ಚಿಟ್ಟೇಸ್ವಾಮಿಯವರು ಜೀವ ಸಮಾಧಿ ಆಗ್ತಾ ಇದ್ದಾರೆ. ಸ್ವಾಮಿಗಳ ಆಸೆ ಏನೆಂದರೆ, ಇವರ ಮರಣಾನಂತರ ಇವರ ಮಾನಸಿಕ ಗುರುಗಳಾದ ಲಾಂಗ್ ಸ್ವಾಮಿಯವರು ಚಿಟ್ಟೇಸ್ವಾಮಿಗಳ ಪೀಠವನ್ನು ಅಲಂಕರಿಸೋದು ಹಾಗೂ ಅವರ ಪಕ್ಷ ಆಡಳಿತಕ್ಕೆ ಬಂದರೆ ಕರ್ನಾಟಕ ಸುಭಿಕ್ಷವಾಗಿರುತ್ತೆ ಅನ್ನೋದು ಸ್ವಾಮಿಗಳ ಆಸೆ. ನಾಡಿನ ಜನತೆ ಸ್ವಾಮಿಗಳ ಎರಡೂ ಆಸೆಗಳನ್ನು ಈಡೇರಿಸಿ ಅವರ ಮನಸ್ಸಿಗೆ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಸ್ವಾಮಿಗಳು ಧ್ಯಾನಮಗ್ನರಾಗಿದ್ದಾರೆ, ಯಾರ ಹತ್ರನೂ ಮಾತಾಡೋಂಗಿಲ್ಲ. ಸ್ವಾಮಿಗಳ ಪರಮಾಪ್ತನು, ಅವರ ಪಾದ ಸೇವಕನೂ ಆದ ನಾನು ಈ ವಿಚಾರವನ್ನು ತಿಳಿಸೋದಕ್ಕೆ ವಿಷಾದ ಪಡ್ತೇನೆ. ನಮಸ್ಕಾರ. ಲೋ ಕರಿಯ, ಇದೇನಿಲ್ಲ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ? ಬೇಡ ಬೇಡ ಅಂತಂದ್ರು ಪಾರಿನ ಸರ್ಕ ಚೆನ್ನಾಗಿ ಪೋಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ಯಲ್ಲ. ಲೈ, ಹೇಳ್ದಂಗೆ ಮಾಡದೆ ಹೋಗ್ಬಿಟ್ರೆ ಜನ ಸುಮ್ಮನೆ ಬಿಡೋದಿಲ್ಲ ಕಣೋ. ಅವರೇ ಕರ್ಕೋಗಿ ಸಮಾಧಿ ಮಾಡಿಬಿಡ್ತಾರೆ. ಸಮಾಧಿ ಮಾಡಲಿ ಅಂತಲೇ ಕೊಟ್ಟಿದ್ದು. ಲವ್, ಅದೇನು ಸರಿಯಾಗಿ ಹೇಳಲ್ಲ, ತಮಾಷೆ ಮಾಡಬೇಡ. ತಮಾಷೆ ಅಲ್ಲ, ಸೀರಿಯಸ್ಸೇ. ದೊಡ್ಡವರು ಆರ್ಡ್ರ್ ಮಾಡೋರೆ. ಜೀವನದಲ್ಲಿ ನಾನು ಸೆಟ್ಲ್ ಆಗಬೇಕು. ಡಾಲರ್ಸ್ ಕಾಲೋನಿನೊಂದು ಮನೆ, ಡೈಲಿ ಖರ್ಚಿಗೆ ಡೈರಿ ಸರ್ಕಲಲ್ಲಿ ಒಂದು ಪೆಟ್ರೋಲ್ ಬಂಕು, ವಿಧಾನಸೌಧದಲ್ಲಿ ಒಂದು ಕುರ್ಚಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಹೆಂಗಿದ್ರು ಅವತ್ತೇ ಸಹಾಯ ಕೊಟ್ಟಿದ್ದವನು. ವೇಸ್ಟ್ ಮಾಡಿ. ಲೋಕಕ್ಕೆ, ನನ್ನ ಸ್ನೇಹಕ್ಕೆ ಇಷ್ಟೇನೇನು ಬೆಲೆ? ನಿನ್ನ ದುರಾಸೆಗೆ ನನ್ನ ಬಲಿ ತಗೋತಾ ಇದೀಯಾ? ಪ್ರಪಂಚದಲ್ಲಿ ಬದುಕಬೇಕು ಅಂದ್ರೆ ದುಡ್ಡೇ ಮುಖ್ಯ. 25,000 ಸಿಕ್ಲಿಲ್ಲ ಅಂತ ತಾನೇ ಅವತ್ತು ನೀನು ಸಹಾಯ ಕೊಟ್ಟಿದ್ದೆ. ಅಂತವನ್ನ ಕರ್ಕೊಬಂದು ದೇವ್ರು ಮಾಡಿದೆ. ಸ್ವರ್ಗ ಸುಖನೇ ಅನುಭವಿಸ್ಬಿಟ್ಟೆ ನೀನು. ಜನರ ದೃಷ್ಟಿಲಿ ದೇವರೇ ಆಗಿಬಿಟ್ಟಿದ್ಯಾ. ಇಷ್ಟೆಲ್ಲ ನಾನು ನಿನಗೆ ಮಾಡಿದೆ, ನನಗೇನು ಲಾಭ ಹೇಳು? ನನಗೇನು ಲಾಭ? ಇದರಿಂದ ನನಗೇನು ಅನುಕೂಲ ಆಗಿದೆ ಹೇಳು. ನಾನು ನಿನ್ಗೇನು ಮಾಡಬೇಕು? ನಾನು ನಿನ್ನ ಫ್ರೆಂಡ್ ತಾನೆ. ನಾನು ಚೆನ್ನಾಗಿರ್ಬೇಕು ಅಂತ ನಿನ್ನ ಮನಸ್ಸಲ್ಲಿದೆ ತಾನೆ. ನನಗೆ ದುಡ್ಡೇ ಮುಖ್ಯ, ಫ್ರೆಂಡ್ಶಿಪ್ ಅಲ್ಲ. ಎಷ್ಟು ದಿನ ಅಂತ ನಿನ್ನ ಕುರ್ಚಿ ಪಕ್ಕದ ನಿಂತ್ಕೊಳ್ಳಿ? ನೀನು ಸಾಯಲೇಬೇಕು. ಹುಷಾರಾಗಿ ನೋಡ್ಕೊಳ್ರೋ. ಮೊದಲೇ ಕಳ್ಳ ಅವನು. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಎತ್ತುಬಿಡಿ. ಇಂಥವ್ರನ್ನ ಸಾಯಿಸಿದ್ರೆ ಪಾಪ ಏನು ಬರೋದಿಲ್ಲ. ಕೇಸ್ ನಾನು ಡೀಲ್ ಮಾಡ್ಕೊತೀನಿ.
ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾಶಿವ, ನಾರಾಯಣ ಪರಬ್ರಹ್ಮ ಸದಾಶಿವ, ನೀ ಎನಿಸುವ ಗುಣ ನಾನಲ್ಲ, ನರದೇಹವಿದು ನಾನಲ್ಲ, ಜರ ಮರಣಾದಿಯು ನಾನಲ್ಲ, ನರದೇಹವಿದು ನಾನಲ್ಲ, ಜರ ಮರಣಾದಿಯು ನಾನಲ್ಲ, ವರವೈಭವ ಸಂಸಾರದ ಸವಿ ಸುಖ ಮರನಾಯಕ ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಶೀಲಾ, ಶೀಲಾ, ಸ್ವಾಮಿ, ನನ್ನ ಜಾತಕ ದೋಷದಿಂದ ನಿಮ್ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲ ಶೀಲಾ, ಇಲ್ಲ. ಎಲ್ಲರೂ ಅವರವ್ರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಳಸ್ಕೊಂಡ್ರು ಶೀಲಾ. ಆದ್ರೆ ನೀನು ನನಗೋಸ್ಕರ ಕಣ್ಣೀರು ಹಾಕೋದಕ್ಕಾದ್ರೂ ಇದೆಯಲ್ಲ. ಇರ್ಲಿ ಬಿಡು ಶೀಲಾ, ನಾನು ಮಾಡಿದ ಪಾಪಕ್ಕೆ ದೇವರು ನನಗೆ ಕೊಟ್ಟಿರೋ ಶಿಕ್ಷೆ ಇದು. ನೋಡು, ಹೆಣ್ಣು ಕ್ಷಮೆಯ ಧರಿತ್ರಿ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಶೀಲಾ, ನಿರೂಪಿಸ್ಬಿಟ್ಟೆ. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಓಡೋಡ್ ಬಂದೆ ನಾನು. ನೋಡು, ಮುಂದಿನ ಜನ್ಮ ಅಂತ ಇದ್ರೆ ಖಂಡಿತವಾಗ್ಲೂ ನಾನು ನಿನ್ ಜೊತೆ ಬಾಳ್ತೀನಿ ಶೀಲಾ, ಖಂಡಿತವಾಗ್ಲೂ ನಾನು ನಿನ್ ಜೊತೆ ಬಾಳ್ತೀನಿ. ಅಳ್ಬೇಡ ಶೀಲಾ. ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಷಯನ ತುಂಬಾ ಹಿಂದೆನೇ ಹೇಳೋಣ ಅಂದ್ಕೊಂಡಿದ್ದೆ, ಆದ್ರೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ ಅಂತ ಗೌಪ್ಯವಾಗಿಟ್ಟಿದ್ದೆ. ನನ್ನ ಒಂಟಿ ಬದುಕಿಗೆ ಅರ್ಥ ತಂದ್ಕೊಟ್ಟಿರೋ ನಮ್ಮಿಬ್ರು ಕಂದ ಇದು. ಅಯ್ಯೋ ನನ್ನ ಶೀಲಾ, ನನ್ನ ಮಗು, ನನ್ನ ಮಗು.
ಹಲೋ, ಏನು 2,500 ಪುಸ್ತಕ ಬೇಕಾ? ಅಡ್ಡಿ ಇಲ್ಲ, ಈ ವಾರದಾಗ ಕಳಿಸ್ತೀನಿ. ಬಾ ನಾನು ಒಂದು ಭಯಂಕರವಾದ ಅದ್ಭುತವಾದ ಪುಸ್ತಕ ಬರೆದೆ. ಆ ಪುಸ್ತಕದ ಹೆಸರೇ ದೇವರಾಣೆ ನಾನು ದೇವರಲ್ಲ. ಇದು ಚಿಟ್ಟೆ ಸ್ವಾಮಿಗಳ ಬಯೋಗ್ರಫಿ. ಚಿಟ್ಟೆ ಸ್ವಾಮಿಗಳು ಕೊನೆಗೆ ಏನಾದರೂ ಅನ್ನೋ ಕುತೂಹಲ ಅಲ್ಲ ನಿಮಗೆ? ಬನ್ನಿ ನೋಡೋಣ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರ ನೀವೆಲ್ಲ? ತೆಗಿರಂದ ಫಸ್ಟ್. ಯಾರಾದ್ರೂ ಅಡ್ಡ ಬಂದ್ರೆ ಸರಿ ಇರಲ್ಲ ನಾನು. ಹೋಗ ಸೈಡ್ಗೆ. ಯಾರಾದ್ರೂ ಅಡ್ಡ ಬಂದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ. ತೆಗಿರಿ, ಸುಮ್ಮನೆ ನಿಂತ್ಕೊಳ್ರಿ ಎಲ್ರು. ಶಂಕರ್ 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 ಬಾಯ್ ಶಂಕರ್ ಮೇಲೆ ಬಾ, ಆಮೇಲೆ ಬಾ. ನಿಜ ಹೇಳು, ಇಂಥ ಕೆಲಸ ಮಾಡ್ಕೊಳ್ಳಕ್ಕೆ ನಿನಗೇನು ಯೋಗ್ಯತೆ ಇದೆ? ಎಂತೆಂಥ ದೊಡ್ಡ ಸಾಧು ಸಂತರುಗಳೇ ಈ ಥರ ಆಯ್ಕೆ ಆಗೋಕ್ಕೆ ಹೆದರ್ತಾರೆ. ಕಾನೂನು ಪ್ರಕಾರ ಇದು ಅಪರಾಧ. ನಿನಗೇನೋ ಯೋಗ್ಯತೆ ಇದೆ? ನಿನಗೇನು ಯೋಗ್ಯತೆ ಇದೆ ಈ ಥರ ಆಯ್ಕೆ ಆಗೋದಕ್ಕೆ? ನಿನ್ನ ದೇವ್ರ? ನಿನ್ನ ಆತ್ಮನ ಮುಟ್ಕೊಂಡು ಹೇಳು, ನಿನ್ನ ದೇವ್ರ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಜವಾದ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ದೇವರಲ್ಲ, ದೇವರಲ್ಲ, ದೇವರಲ್ಲ. ನನ್ನನ್ನು ದೇವರು ಮಾಡಿದ್ದು ಯಾರು? ನನ್ನನ್ನು ದೇವರು ಮಾಡಿದ್ದು ನೀವು 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 ದೇವ್ರು ಯಾರು ಗೊತ್ತೇನ್ರಿ? ಸಾವಿರಾರು ಆಪರೇಷನ್ಗಳನ್ನ ಮಾಡಿ ಜನರ ಜೀವ ಉಳಿಸ್ತಾನಲ್ಲ ಡಾಕ್ಟ್ರು, ಅವನು ದೇವ್ರು. ಕಣ್ಣಮ್ಮಡಿ ಕಟ್ಟೆ ಅಂತ ಎಷ್ಟೋ ಅಣೆಕಟ್ಟುಗಳನ್ನ ಕಟ್ಟಿ ಜನರ ಜೀವನ ಮಾಡಕ್ಕೆ ನೀರು ಕೊಟ್ರಲ್ಲ ವಿಶ್ವೇಶ್ವರಯ್ಯನವರು, ಅವರು ದೇವ್ರು. ದಿನನಿತ್ಯ ಜನರಿಗೆ ಅನ್ನ ಹಾಕಿ ಎಷ್ಟೋ ಅನಾಥ ಮಕ್ಕಳನ್ನ ಸಾಕ್ತಾ ಇದಾರಲ್ಲ, ಮಠದವರು, ಕಾನ್ವೆಂಟ್ನವರು, ಆಶ್ರಮಗಳನ್ನ ನಡೆಸ್ತಾರ ಎಷ್ಟೋ ಸ್ವಾಮಿಗಳು, ಅವರು ದೇವರು. ಅಂದರಿಗೆ ದಾರಿ ದೀಪವಾಗಿ ಸಂಗೀತವನ್ನ ಉಣಬಡಿಸಿದ್ರಲ್ಲ ಪುಟ್ಟರಾಜ ಗವಾಯಿಗಳು, ಅವ್ರಿ ದೇವರು. ನಮ್ಮ ಭವ್ಯ ಸಂಸ್ಕೃತಿಯನ್ನ, ಪರಂಪರೆಯನ್ನ ಇಡೀ ಪ್ರಪಂಚಕ್ಕೆ ಸಾರದ್ರಲ್ಲ ವಿವೇಕಾನಂದರು. ಕುಷ್ಠರೋಗಿಗಳಿಗೆ ಆಶ್ರಯ ಆಗಿದ್ರಲ್ಲ ತಾಯಿ ಮದರ್ ತೆರೇಸಾ. ಇಲ್ಲಿ ಯಾವ ಜಾತಿ ಭೇದನೂ ಇಲ್ಲ ಅಂತ ಸಮಾನತೆಯನ್ನ ಹಂಚಿದ್ರಲ್ಲ ಡಾಕ್ಟರ್ ಅಂಬೇಡ್ಕರ್, ಅವರು ದೇವರು. ಎಷ್ಟೋ ಯೋಧರು ನಮ್ಮ ಗಡಿನ ಕಾಯ್ತಾ ಇದ್ದಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಸತ್ತಿರೋಂತ ಎಷ್ಟೋ ಮಹಾನ್ರಿದ್ದಾರೆ, ಅವ್ರನ್ನ ದೇವರಲ್ಲಿ. ನಮಗೆ ಅನ್ನ ಕೊಡೋ ಎಷ್ಟೋ ರೈತರು ಇದ್ದಾರೆ, ಅವರು ದೇವರು. ದೇವರ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಅದನ್ನೆಲ್ಲ ಕೆಳಗೆ ನೀವ್ಯಾರ್ರಿ? ಹೋಗಿ ಸುಮ್ನೆ ರಯ್ಯ. ಇದಕ್ಕೆಲ್ಲ ಕಾರಣ ನೀವೇ 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 ಜನರೇ ಇದಕ್ಕೆಲ್ಲ ಕಾರಣ. ದೇವರ ಹೆಸರಲ್ಲಿ ಎಷ್ಟು ಮೋಸ ಮಾಡ್ತೀರಾ, ಎಷ್ಟು ವಂಚನೆ ಮಾಡ್ತೀರಾ? ಹಾ, ಈ ತರ ಕಲರ್ ಬಟ್ಟೆ ಹಾಕೊಂಡು ಇಂಥವ್ರು ವಿಭೂತಿ ಹಚ್ಕೊಂಡು ಕೂತ್ಕೊಂಡಿದ ತಕ್ಷಣ ದೊಡ್ಡ ಸ್ವಾಮಿ ಅಂತ ಪೂಜೆ ಮಾಡ್ತೀರಾ. ಅದನ್ನ ಹೈಲೈಟ್ ಮಾಡಕ್ಕೆ, ಬಿಲ್ಡಪ್ ಕೊಡಕ್ಕೆ ಇವನೇ ಭಗವಂತ ಅಂತ ಜನರಿಗೆ ಮೋಸ ಮಾಡ್ತೀರೇನ್ರಿ? ನಿಮ್ಮಂತ ರಾಜಕೀಯದವರು ನಿಮ್ಮ ಸ್ವಾರ್ಥಕ್ಕೆ ಇಂಥ ಸ್ವಾಮಿಗಳನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ. ದೇವರ ಹೆಸರಲ್ಲಿ ಎಲ್ಲ ತರ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದೀರಾ. ಆ ದೇವ್ರನ್ನ ಇನ್ನೂ ಏನೇನ್ ಮಾಡ್ಬೇಕು ಅಂತಿದ್ದೀರಾ? ದೇವರಾಣೆ 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 ಅಂತ ಹೇಳಿ 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 ನಿಮಗೆಲ್ಲ ಮೋಸ ಮಾಡಿಬಿಟ್ಟೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಈ ಸಮಾಜದಲ್ಲಿ ಒಬ್ಬ ಯೋಗಿನಾಗಿ, ಒಬ್ಬ ಸಂಸಾರಸ್ಥನಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಜನ ದಯವಿಟ್ಟು ನೀವೆಲ್ಲ ಸೇರಿ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ನಾನು ಬದುಕಬೇಕು. ಅವನು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದಾನೆ. ಈಗ ಅವನ್ನ ನೀವು ಕ್ಷಮಿಸಿದ್ರೆ ನೀವುಗಳೇ ದೇವರು, ನೀವೇ ದೇವರು. ಅವನ್ನ ಕ್ಷಮಿಸಿ. ತಿಳಿತಲ್ಲ ದೇವರು ಎಂಥ ದೊಡ್ಡ ಶಕ್ತಿ ಅನ್ನೋದನ್ನ. ಕಣ್ಣು ಮುಂದೆ ಕಾಣೋ ಜನ್ಮ ಕೊಟ್ಟ ತಂದೆ ತಾಯಿನ ಮೊದಲು ಪೂಜಿಸಬೇಕು. ಅದನ್ನೆಲ್ಲ ಬಿಟ್ಟು ದೇವ್ರ ಹೆಸರು ಹೇಳಿಕೊಂಡು ಏನೇನೋ ಮಾಡಕ್ಕೆ ಹೋದ್ರ ಹಿಂಗ ಆಗೋದು. ಈಗ ನಮ್ಮ ಚಿಟ್ಟೆ ಸ್ವಾಮಿಗಳು ತುಂಬ ಬದಲಾಗಿಬಿಟ್ಟಾರ. 4 ಜನರ ಮಧ್ಯೆ ಒಳ್ಳೆಯವರಾಗಿ ಬದುಕ್ತಿದಾರ. ದುಡ್ಡಿನ ದುರಾಸೆಗೆ ಸ್ನೇಹಿತನನ್ನೇ ಮರೆತ ಕೇಕೆ ಇವತ್ತು ಹುಚ್ಚನಾಗಿ ಬೀದಿ ಬೀದಿಲಿ ನಾಯಿ ತರ ಅಲಿತಾ ಇದ್ದಾನೆ. ಒಳ್ಳು ಭರವಸೆ ಕೊಟ್ಟು ಈ ರಾಜಕೀಯ ಜನ ಇವತ್ತು ಎಲೆಕ್ಷನ್ ಅಲ್ಲಿ ಸೋತು ಹಾರ್ಟ್ ಅಟ್ಯಾಕ್ ಆಗಿ ನರಕಕ್ಕೆ ಹೋಗ್ಬಿಟ್ರು. ಲಾಂಗ್ ಸ್ವಾಮಿಗಳು, ಕಳ್ಳ ಸ್ವಾಮಿಗಳು, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಮಕ್ಕಳು ಎಲ್ಲಾ ಜನರಿಂದ ಒದಿ ತಿಂದು ಹುಚ್ಚರು ಜೈಲ್ ಸೇರ್ಯಾರ. ಇನ್ನು ವಿವೇಕಾನಂದ ಸ್ವಾಮಿಗಳು ಬೋಧನಾ ಮಾಡಿಕೊಂಡು ಯೋಗಾಶ್ರಮ ನಡೆಸ್ಕೊಂಡು ಚೆನ್ನಾಗದಾರ. ಇನ್ನು ನೀವು ಅಷ್ಟ ದೇವರಾಣಿ ಬಗ್ಗೆ ನಿಮ್ಮ ಆಪ್ತರಿಗೆಲ್ಲ ಹೇಳಿ ಆಶೀರ್ವಾದ ಮಾಡ್ರಿ.